ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಸೌಂದರ್ಯ ಲಹರಿ ಶ್ಲೋಕ 14. ಈ ಶ್ಲೋಕದಲ್ಲಿ ದೇವಿಯ ಪಾದಾಂಕಿತವಾದ ಷಟ್ ಚಕ್ರಗಳ ಕಿರಣ ವಿಭಾಗ, ಈ ಶ್ಲೋಕವನ್ನು ತಿಳ್ಕೊಳ್ಳೋಣ ಅಂತೆ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಶ್ಲೋಕ 14 ಹೀಗಿದೆ: ಕ್ಷಿತೌ ಷಟ್ ಪಂಚಾಶತ್ ದ್ವಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿಃ ಚತುರಧಿಕ ಪಂಚಾಶದನಿಲೆ ದಿವಿ ದ್ವಿಷಟ್ತ್ರಿಂಶತ್ मनसि च चतुष्षष्टिरिति ये मयूखास्तेषामप्युपरि तव ಪಾದಾಂಬುಜಯುಗಂ. ಹೀಗೆ 14ನೇ ಶ್ಲೋಕ ಇದೆ. ಇದರಲ್ಲಿ ಪದಗಳನ್ನ ವಿಭಾಗ ಮಾಡಿದಾಗ ನಮಗೆ ನೋಡೋಣ ಬನ್ನಿ. ಕ್ಷಿತೌ ಕ್ಷಿತೌ ಷಟ್ ಪಂಚ ಷದ್ವಿಸ ದ್ವಿಸಮಧಿಕ ಪಂಚಾಶದುದಕೆ ಷಟ್ ಸಂಚಾಶತ್ ದ್ವಿ ಸಂ ಅಧಿಕ ಪಂಚಾಶತ್ ಉದಕೆ, ಹೀಗೆ ಪದವಿಭಾಗಗಳು ಬರುತ್ತೆ. ಹುತಾಶೆ ದ್ವಾಷಷ್ಟಿಶ್ಚತುರಧಿಕ ಪಂಚಾಶದನಿಲೆ ದ್ವಾಷಷ್ಟಿಃ ಚತುಃ ಅಧಿಕ ಪಂಚಾಶತ್ ಅನಿಲೆ, ಹೀಗೆ ಪದವಿಭಾಗ ಮಾಡಿದಾಗ ಪದಗಳು ಸಿಗತ್ತೆ. ದಿವಿ ದ್ವಿಷಟ್ ಷನ್ಮನಸಿ ದ್ವಿಷಟ್ ತ್ರಿಂಶತ್ ಮನಸಿ ಮನಸಿ ಚ ಚತುಷ್ಷಷ್ಟಿರಿತಿ ಚತುಃ ಷಷ್ಟಿಃ ಇತಿ ಯೇ ಮಯೂಖಾಸ್ತೆಷಾಮಪ್ಯುಪರಿ ಮಯೂಖಾಃ ತೇಷಾಂ ಅಪಿ ಉಪರಿ ತವ ಪಾದಾಂಬುಜಯುಗಂ ಪಾದ ಪ್ಲಸ್ ಅಂಬುಜಯುಗಂ, ಹೀಗೆ ಪದವಿಭಾಗ ಮಾಡಿದಾಗ ನಮಗೆ ಪದಗಳು ಸಿಗುತ್ತೆ. ಇದು ಸ್ವಲ್ಪ ನಿಮಗೆ ಕ್ಲಿಷ್ಟ ಅಂತ ಅನ್ನಿಸ್ಬೋದು. ಪದೇ ಪದೇ ಕೇಳಿ ಪದಗಳನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಬರುತ್ತೆ. ಮತ್ತೆ ಮತ್ತೆ ಕೇಳ್ತಾ ಇರಿ, ಬರುತ್ತೆ. ಅನ್ವಯಾರ್ಥ ಹೇಗಿರುತ್ತೆ ನೋಡೋಣ. ಇಲ್ಲಿ ಹೇ ಭಗವತಿ, ಹೇ ಏ ಮಯೂಖಾಹ, ಯಾವ ಕಿರಣಗಳು, ಮಯೂಖ ಅಂದರೆ ಕಿರಣಗಳು, ಕ್ಷಿತೌ ಪೃಥ್ವಿ ತತ್ವವಾದ ಮೂಲಾಧಾರ ಚಕ್ರದಲ್ಲಿ ಷಟ್ ಪಂಚಾಶತ್ ಷಟ್ ಪಂಚಾಶತ್ ಅಂದರೆ 56 ಆಗಿಯೂ ಉದಕೆ ಆ ಜಲತತ್ವಯುಕ್ತವಾದ ಮಣಿಪುರದಲ್ಲಿ ದ್ವಿಸಮಧಿಕ ಪಂಚಾಶತ್ ಎರಡಕ್ಕಿಂತ ಹೆಚ್ಚಾದ 50 ಆಗಿ ಅಂದರೆ 52 ಆಗಿಯೂ ಹುತಾಶೆ ಅಗ್ನಿತತ್ವಯುಕ್ತವಾದ ಸ್ವಾಧಿಷ್ಠಾನ ಚಕ್ರದಲ್ಲಿ ದ್ವಾಷಷ್ಟಿಃ 62 ಆಗಿಯೂ ಅನಿಲೆ ವಾಯುತತ್ವಯುಕ್ತವಾದ ಅನಾಹತದಲ್ಲಿ ಚತುರಧಿಕ ಪಂಚಾಶತ್ 4ರಿಂದ ಹೆಚ್ಚಾದ 50 ಆಗಿ ಅಂದರೆ 54 ಆಗಿಯೂ ದಿವಿ ಆಕಾಶ ತತ್ವವಾದ ವಿಶುದ್ಧಿ ಚಕ್ರದಲ್ಲಿ ದ್ವಿಷಟ್ತ್ರಿಂಶತ್ 2 36 ಆಗಿ ಅಂದರೆ 72 ಆಗಿಯೂ ಮನಸಿ ಮನಸ್ತತ್ವಯುಕ್ತವಾದ ಆಜ್ಞಾಚಕ್ರದಲ್ಲಿ ಅಂದರೆ ಮನಸ್ಸಿನಲ್ಲಿ ಚತುಷ್ಷಷ್ಟಿ 64 ಆಗಿಯೂ ಇರುತ್ತವೆಯೋ ಇತಿ ಈ ಪ್ರಕಾರವಾಗಿ ತೇಷಾಮಪ್ಯುಪರಿ 360 ಕಿರಣಗಳ ಮೇಲುಭಾಗದಲ್ಲಿ ಸಹಸ್ರದಳ ಕಮಲದಲ್ಲಿ
ತವ ಪಾದಾಂಬುಜ ಯುಗಂ, ನಿನ್ನ ಕಮಲದಂತಿರುವ 2 ಪಾದಗಳು ಇರುತ್ತವೆ. ಸಮಯ ಸಂಪ್ರದಾಯವು ಈ ರೀತಿಯಾಗಿದೆ ನೋಡಿ. ಸಮಯ ಸಂಪ್ರದಾಯ ಇದೇ ರೀತಿ ನಡ್ಕೊಂಡು ಬರ್ತಾ ಇರೋವಂಥದ್ದು ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಇದರ ತಾತ್ಪರ್ಯ ಒಟ್ಟು ಹೇಗಿದೆ ನೋಡೋಣ. ಹೇ ಭಗವತಿ, ಯಾವ ಕಿರಣಗಳು ಪೃಥ್ವಿ ತತ್ವಯುಕ್ತವಾದ ಮೂಲಾಧಾರ ಚಕ್ರದಲ್ಲಿ 56 ಆಗಿಯೂ, ಜಲತತ್ವಯುಕ್ತವಾದ ಮಣಿಪೂರ ಚಕ್ರದಲ್ಲಿ 52 ಆಗಿಯೂ, ಅಗ್ನಿ ತತ್ವಯುಕ್ತವಾದ ಸ್ವಾಧಿಷ್ಠಾನ ಚಕ್ರದಲ್ಲಿ 62 ಆಗಿಯೂ, ವಾಯುತತ್ವಯುಕ್ತವಾದ ಅನಾಹತ ಚಕ್ರದಲ್ಲಿ 54 ಆಗಿಯೂ, ಆಕಾಶ ತತ್ವಯುಕ್ತವಾದ ವಿಶುದ್ಧಿ ಚಕ್ರದಲ್ಲಿ 72 ಆಗಿಯೂ, ಮನಸ್ತತ್ವಯುಕ್ತವಾದ ಆಜ್ಞಾಚಕ್ರದಲ್ಲಿ 64 ಆಗಿಯೂ, ಒಟ್ಟು ಷಟ್ಚಕ್ರಗಳಿಂದ 360 ಕಿರಣಗಳಾಗುತ್ತವೆ. ಈ 360 ಕಿರಣಗಳ ಮೇಲ್ಭಾಗದಲ್ಲಿ ಅಂದರೆ ಸಹಸ್ರದಳ ಕಮಲದಲ್ಲಿ ನಿನ್ನ ಕಮಲದಂತಿರುವ ಪಾದಕಮಲಗಳು ಶೋಭಿಸುತ್ತವೆ. ಇದು ಸಮಯ ಸಂಪ್ರದಾಯದ ರೀತಿಯ ವರ್ಣನೆ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ತೇಷಾಮಪ್ಯುಪರಿ ತವ ಪಾದಾಂಬುಜಂ ವರ್ತತೆ ಅಂದರೆ ಸೂರ್ಯ ಚಂದ್ರ ಅಗ್ನಿಗಳು ಭಗವತಿಯ ಪಾದಾರವಿಂದಗಳಿಂದ ಉತ್ಪನ್ನವಾದ ಅನಂತ ಕೋಟಿ ಕಿರಣಗಳ ಪೈಕಿ ಕೆಲವು ಕಿರಣಗಳನ್ನು ಸ್ವೀಕರಿಸಿ ಭಗವತಿಯ ಅನುಗ್ರಹದಿಂದ ಪ್ರಾಪ್ತವಾದ ಜಗತ್ಪ್ರಕಾಶನ ಸಾಮರ್ಥ್ಯದಿಂದ ಲೋಕಗಳನ್ನು ಬೆಳಗುತ್ತಾರೆ. ಆದುದರಿಂದ ಚಂದ್ರಕಲಾಚಕ್ರವಾದ ಬೈಂಧವಸ್ಥಾನವು ಸಮಸ್ತ ಲೋಕಗಳನ್ನು ಮೀರಿ ನಿಂತಿದೆ. ಅಲ್ಲಿ ಭಗವತಿಯ ಚರಣಕಮಲಗಳಿವೆ. ಅನೇಕ ಕೋಟಿ ಬ್ರಹ್ಮಾಂಡ ಪಿಂಡಾಂಡಗಳಿಂದ ಕೂಡಿದ ಕಿರಣಗಳು ಮೇಲೆಯೇ ಇರುವುದರಿಂದ ಅವುಗಳ ಮೇಲೆ ದೇವಿಯ ಚರಣಕಮಲಗಳಿವೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಬ್ರಹ್ಮಾಂಡವನ್ನು ಬೆಳಗುವ 360 ಕಿರಣಗಳಲ್ಲಿ ಹಗಲಿನಲ್ಲಿ ಸೂರ್ಯ ರೂಪವಾಗಿಯೂ, ರಾತ್ರಿಯಲ್ಲಿ ಚಂದ್ರ ರೂಪವಾಗಿಯೂ, ಸಂಧ್ಯಾಕಾಲದಲ್ಲಿ ಅಗ್ನಿ ರೂಪವಾಗಿಯೂ ಇರುತ್ತವೆ. ಶಿವ ಶಕ್ತಿ ಸ್ವರೂಪಳು ಚೈತನ್ಯ ರೂಪಳೂ ಆದ ಆ ಭಗವತಿಯು ಇಲ್ಲದಿದ್ದಲ್ಲಿ ಚರಾಚರಾತ್ಮಕವಾದ ಈ ಜಗತ್ತೆಲ್ಲ ಅಂಧಕಾರಮಯವಾಗಿ ಇರುತ್ತಿತ್ತು. ಆಕೆಯೇ ಅನಂತ ಕೋಟಿ ಕಿರಣಗಳಲ್ಲಿ 360 ಕಿರಣಗಳು ಮೇಲೆ ತಿಳಿಸಿದಂತೆ ಈ ಲೋಕವನ್ನು ಬ್ರಹ್ಮಾಂಡವನ್ನು ವ್ಯಾಪಿಸಿದೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೊಳ್ಬಹುದು. ವಸಂತಾದಿ ಕಾಲಗಳಲ್ಲಿ ಬರುವ ರೋಗ ನಿವಾರಣೆ ಮತ್ತು ದುರ್ಭಿಕ್ಷ ನಿವಾರಣೆಗೋಸ್ಕರ ಈ ಶ್ಲೋಕವನ್ನು ಮತ್ತೆ ಮತ್ತೆ ಪಠನೆ ಮಾಡೋದ್ರಿಂದ ನಾವು ಅದರಿಂದ ಹೊರಬರಬಹುದು ಅಂತ ತಿಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು.